ಮಂಗಳೂರಿನ ಟಾಗೋರ್ ಪಾರ್ಕ್ನಲ್ಲಿ ಮಹಾತ್ಮ ಗಾಂಧಿ ಪ್ರತಿಷ್ಠಾಪನಾ ವತಿಯಿಂದ ಗಾಂಧಿ ಪುಣ್ಯತಿಥಿ ಮತ್ತು ಸಮನ್ವಯ ದಿನಾಚರಣೆ ಕಾರ್ಯಕ್ರಮವು ನಡೆಯಿತು. ಮೌನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಗಾಂಧಿ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿದರು. ರಂಗಕಲಾವಿದರಾದ ಜಬ್ಬಾರ್ ಸಮೋ ಸಂಪಾಜೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಗಾಂಧಿ ತತ್ವದ ಬಗ್ಗೆ, ಅವರ ಸಾಧನೆ, ಸಮಾಜಕ್ಕೆ ಅವರು ನೀಡಿದ ಕೊಡುಗೆಗಳ ಬಗ್ಗೆ ಸ್ಮರಿಸಿದರು. ಮೋಹನದಾಸ ಕರಮಚಂದ ಗಾಂಧಿಯವರನ್ನು ಈ ಜನವರಿ 30ರಂದು ನಾವು ಸ್ಮರಿಸಬೇಕಾದಂಥ ಅಗತ್ಯ, ಅಪೇಕ್ಷಣೀಯವಾದಂಥ ಸಂಗತಿ ಎಂದು ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಆರ್ಧವಾದ ಭಾವದಿಂದ, ಅಂದರೆ ಹೃದಯದಿಂದ ಭಾಗವಹಿಸುವುದಕ್ಕೆ ಆಗಮಿಸಿರುವ ಶ್ರೋತೃಗಳ ಸಾಲಿನಲ್ಲಿರುವಂಥ ಹಿರಿಯರು ಮತ್ತೆ ಅಗತ್ಯವಾಗಿ ಬರಲೇಬೇಕಾದ ಗಾಂಧಿ ಸ್ಮೃತಿ ಯಾರಿಗೆ ಹರಡಬೇಕೋ, ಗಾಂಧಿ ಸ್ಮೃತಿ ಯಾರಿಗೆ ತಲುಪಬೇಕೋ, ಗಾಂಧಿ ಸ್ಮೃತಿ ಯಾರ ಹೃದಯದ ಮಂದಿರದಲ್ಲಿ ಸೇರಿ ಅಲ್ಲಿನ ಗವಾಕ್ಷಗಳಿಂದ, ಅಲ್ಲಿನ ಕಥಗಳಿಂದ ಮತ್ತೊಂದು ಪೀಳಿಗೆಗೆ ದಾಟಿಸಲ್ಪಡಬೇಕೋ ಅಂತಹ ಯುವ ಮನಸ್ಸುಗಳ ಸಂಕೇತ ಎನಿಸಿಕೊಂಡ ವಿದ್ಯಾರ್ಥಿನಿ ಸ್ತೋಮಗಳು ಇಲ್ಲನ್ನದರು. ನಾನು ಅವರನ್ನು ಅತ್ಯಂತ ಪ್ರೀತಿಯಿಂದ, ಪ್ರಥಮ ಪ್ರಾಶಸ್ತ್ಯದಿಂದ ನೆನಪಿಸಿಕೊಳ್ತೇನೆ. ಯಾಕಂದರೆ ನಾವೆಲ್ಲ 60 ದಾಟಿದ್ದೇವೆ, ಇನ್ನು 70 ದಾಟಿ 80 ದಾಟಿ ಮುಂದುವರಿದವರು ಇರಬಹುದು. ಆದರೆ ಇನ್ನು ನಮ್ಮಿಂದ ದಾಟಿಸಲ್ಪಡುವುದು ಕಷ್ಟ. ಗಾಂಧಿ ವಿಚಾರಧಾರೆ, ಗಾಂಧಿಗೆ ಸಂಬಂಧಪಟ್ಟ ಸಂಗತಿಗಳು, ಗಾಂಧಿ ಕ್ರೋಢೀಕರಿಸಿದ ಮಾನವೀಯವಾದಂತಹ ಎಲ್ಲರೂ ಒಪ್ಪುವಂಥ ಅಂಶಗಳು, ಇವುಗಳು ನಮ್ಮಿಂದ ದಾಟಿಸಲ್ಪಡುವುದು ಸಾಧ್ಯ ಇಲ್ಲ ಅಂತಲ್ಲ, ಸಾಧು ಅಲ್ಲ ಅಂತೂ ಅಲ್ಲ, ಆದರೆ ಸ್ವಲ್ಪ ಕಷ್ಟ. ಒಂದು ಕ್ರಿಯಾಶೀಲತೆ ಮೊದಲಿನಷ್ಟು ಇಲ್ಲದೇ ಇರುವುದು ಸಾಧಾರಣವಾಗಿ ಮನುಷ್ಯನ ಅಥವಾ ಎಲ್ಲ ಜೀವಿಗಳ ಅವಸ್ಥಾಂತರವು ಹಾಗೆ ಅಲ್ವ. ಜಪ್ಪು ಕಾಶಿಯ ಸೇಂಟ್ ರೀಟಾ ಚರ್ಚ್ನ ಮುಖ್ಯ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಎರಿಕ್ ಕ್ರಾಸ್ತಾ ಮಾತನಾಡಿ, ಭಾರತ ದೇಶವು ವಿವಿಧತೆಗೆ ಹೆಸರುವಾಸಿಯಾಗಿದೆ. ಭಾಷೆಯಲ್ಲಿ ವಿವಿಧತೆ, ಭೌಗೋಳಿಕ ವಿವಿಧತೆ, ಸಂಸ್ಕೃತಿ, ಆಚಾರ, ವಿಚಾರ, ಆಹಾರ ಪದ್ಧತಿಗಳು ಹೀಗೆ ಹಲವು ವಿವಿಧತೆ ಹೊಂದಿರುವುದು ನಮಗೆ ಹೆಮ್ಮೆಯ ವಿಚಾರ ಎಂದರು. ಈ ಸ್ವತಂತ್ರ ಭಾರತ ಹೇಗೆ ನಮ್ಮ ದೇಶ ಸ್ವತಂತ್ರವನ್ನು ಗಳಿಸಬೇಕು, ಅದು ಅವರು ಬಳಸಿದಂತಹ ವಿಧಾನ, ಒಂದು ಅಸ್ತ್ರ ಅಂದರೆ ಅದು ನಾನ್ ವೈಲೆನ್ಸ್, ಅಹಿಂಸೆ. ಈ ಅಹಿಂಸೆಯಿಂದಾಗಲೇ ಭಾರತ ಇಡೀ ಭೂಲೋಕದಲ್ಲಿ ಹೆಸರುವಾಸಿಯಾಗಿದೆ. ಹಲವಾರು ದೇಶಗಳಿಗೆ ಈ ಒಂದು ಅಹಿಂಸಾ ವಿಧಾನ ಒಂದು ಪ್ರೇರಣೆಯಾಯಿತು. ಗಾಂಧೀಜಿಯವರು ಯಾವುದೇ ಅಸ್ತ್ರವನ್ನು, ಶಸ್ತ್ರವನ್ನು ಬಳಸದೆ, ಹೊಡಿ, ಬಡಿ, ಕಡಿ ಎಂಬ ಯಾವುದೇ ಒಂದು ಅಕ್ಷರವನ್ನು ಸಹ ಉಪಯೋಗಿಸದೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದು ಅದು ಅವರ ಒಂದು ಅಸ್ತ್ರ. ಎರಡನೇದಾಗಿ, ಒಮ್ಮೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಮುಂದಿನ ನಮ್ಮ ಭಾರತ ಹೇಗಿರಬೇಕು, ಆ ಒಂದು ಭಾರತದ ಕಲ್ಪನೆ ಸಹ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ, ಅವರ ನಡೆ ನುಡಿಗಳಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಅದು ನಮ್ಮ ಇಂದಿನ ಸಮನ್ವಯದ ದಿನಾಚರಣೆ. ಸಮನ್ವಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಎ ಸದಾನಂದ ಶೆಟ್ಟಿ ವಹಿಸಿದರು. ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ಪ್ರಭಾಕರ್ ಶ್ರೀಯಾನ್, ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನದ ಕಾರ್ಯದರ್ಶಿ ಡಾ ಎನ್ ಇಸ್ಮಾಯಿಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. ಜನವರಿ 30 ಭಾರತ ದೇಶಕ್ಕೆ ನಾವು ಸ್ವತಂತ್ರರಾದಂಥ ಆಗಸ್ಟ್ 15, ಅದೇ ವರ್ಷದ ಜನವರಿ 30 ಸ್ವತಂತ್ರ ಭಾರತದ ಮೊದಲ ಕರಾಳ ದಿನ ಅಂತ ಜಗತ್ತು ಹೇಳಿದ ವಿಚಾರ. ದುಃಖದ, ನೋವಿನ, ಸಹಿಸಲಾಗದ ವೇದನೆಗಳ ಮಧ್ಯೆ ನಾವು ಗಾಂಧಿಯನ್ನ ಕಳಿಸಿಕೊಟ್ಟೆವು. ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನ ಕಳೆದ ಸುಮಾರು 40 ವರ್ಷಗಳಿಂದ ಈಚೆಗೆ ಹಲವಾರು ಕಾರ್ಯಕ್ರಮಗಳ ಒಟ್ಟಿಗೆ ನಮ್ಮ ಗಾಂಧಿ ಪುಣ್ಯತಿಥಿ ಕಾರ್ಯಕ್ರಮವನ್ನು ಕೂಡ ನಾವು ಬಹಳ
ಗೌರವದಿಂದ ಮತ್ತು ಮಿಡಿಯುವ ಹೃದಯಕ್ಕೆ ಸಾಂತ್ವನವನ್ನು ಹೇಳುವ ರೀತಿಯಲ್ಲಿ ನಾವು ಆಚರಿಸ್ತೇವೆ. ಜೊತೆ ಕಾರ್ಯದರ್ಶಿ ಕಲ್ಲೂರ ನಾಗೇಶ್ ಅವರು ಕಾರ್ಯಕ್ರಮ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.